ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹತ್ಯೆ ಆಯಿತು ಆ ಹತ್ಯೆ ವಿಚಾರವನ್ನು ಹಿಡ್ಕೊಂಡು ಎಲ್ಲ ದಾಖಲಾತಿಗಳನ್ನು ಎಲ್ಲ ಏನೇನು ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಏನು ಸಿಐಡಿ ತನಿಖೆ ನಡೀತಾ ಇದೆನೋ ಆ ಸಿಐಡಿ ತನಿಖೆಗೆ ಎಲ್ಲವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೇವೆ. ನಂತರ ಸರ್ಕಾರ ಅಂದ್ಕೊಂತ ಇದೆ ಬಹುಶಃ ನಾನು ಸಿಐಡಿ ಕೊಟ್ಟ ತಕ್ಷಣ ಈ ರಾಜ್ಯದಲ್ಲಿ ಇಂಥ ಗಲಭೆ ಯಾವುದೂ ಆಗಿದ್ದಿಲ್ಲ, ಈ ಗಲಭೆಯನ್ನು ಸೀರಿಯಸ್ ಆಗಿ ತಗೊಂತದಂದೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ನಾನು ನೋಡಿದ್ದೀನಿ, ಉಪಮುಖ್ಯಮಂತ್ರಿಗಳು ಬಳ್ಳಾರಿ ಬಂದಂಥ ಟೈಮಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಕೂಡ ನೋಡಿದ್ದೀನಿ, ಗೃಹ ಮಂತ್ರಿಗಳು ಬಂದೇ ಇಲ್ಲ, ಅವರು ಕೂಡ ರಾಜ್ಯದಲ್ಲಿ ಅಲ್ಲಿ ಕುಂತು ಮಾತಾಡೋಂಥ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅನ್ನೋಂಥದ್ದು ಕೂಡ ನಾನು ನೋಡಿದ್ದೇನೆ. ಬಹುಶಃ ಸರ್ಕಾರ ಅನ್ನೋಂಥದ್ದು ಗಂಭೀರವಾಗಿ ತಗೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಯಾಕಂದರೆ ಕೇವಲ ಸರ್ಕಾರ ಅನ್ನೋಂಥದ್ದು ಆ ಸಿಐಡಿಗೆ ವಹಿಸಿದ ನಂತರ ಇವತ್ತು ಎಲ್ಲವನ್ನು ಕೂಡ ಮುಗ್ದೈತೆ ಅಂತ ತಿಳ್ಕೊಂಡ್ಬಿಟ್ಟಾರ. ಇವತ್ತು ಸಿಐಡಿ ವಹಿಸಿದ ನಂತರ ಸರ್ಕಾರ ಏನಾಗಿದೆ, ಇವತ್ತು ಸಿಐಡಿ ವಹಿಸಿದಪ್ಪ ಅಂತೇಳಿ ಕೈಕೊಟ್ಕೊಂಡು ಕುಂತ್ಬಿಟ್ಟೈತೆ. ಹಂಗಾಗಿ ಇವತ್ತು ನಾವೇನಿವತ್ತು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಏನು ಈ ದಾಳಿ ನಡೀತೋ, ಈ ದಾಳಿ ವಿಚಾರದ ಬಗ್ಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ಆದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ, ನಾವು ಕೈ ಬಿಡೋಂಥ ಪ್ರಶ್ನೆನೇ ಇಲ್ಲ. ಎಲ್ಲಿ ತನಕ ಕೂಡ ಈ ಸಿಐಡಿದಿಂದ ನ್ಯಾಯ ಸಿಗುತ್ತನೋ ಇಲ್ಲಿದ್ರಿಗಿನ ನಾವು ಹೋರಾಟದಿಂದ ನ್ಯಾಯ ಸಿಗಿಸ್ಕೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಮೇಲಾದಂಥ ಹಲ್ಲೆ ಬಗ್ಗೆ, ಗಲಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡೋಂಥ ಟೈಮಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂಥ ವಿಜೇಂದ್ರ ಅವರು, ಅನೇಕ ಮಂದಿ ಕೂಡ ಆ ಗಲಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋಂಥ ಕೆಲಸ ಮಾಡಿದ್ದಾರೆ. ನಾನು ಕೂಡ ಭಾಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು ಇಲ್ಲ ನಾನು ನಡಿಬೇಕನ್ನಂಥ ವಾತಾವರಣ ಏನು ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದಂಥ ಟೈಮಲ್ಲಿ ನಾನು ಎಂಥ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ಬರ್ತೀನಿ. ನನ್ನ ಕೊನೆ ಉಸಿರಿರೋ ತನಕ ಕೂಡ ಈ ಫಿಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಬಡವರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೆ ಅಂಥವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡ್ಬಂದಿನಿ. ಅಧಿಕಾರ ಇದ್ರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದರ್ಪ ಮಾಡಿದಂಥವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನು ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸೋಂಥ ವಿಚಾರದಲ್ಲಿ ನಾವು ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡುವಂಥ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿನನಿತ್ಯ ರಾಜ್ಯದಲ್ಲಿ ನೋಡ್ತಾ ಇದ್ವಿ. ರಾಜ್ಯದಲ್ಲಿ ನೋಡಿದಂಥ ಟೈಮಲ್ಲಿ ಎಲ್ಲ ಕಡೆ ದಾಂಧಲೆ ಜೊತೆಲಿ ಭಾಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸು, ಗಾಂಜಾ, ಹಾವಳಿಗಳು ಎಗ್ಗಿಲ್ಲದಂಗೆ ಇವತ್ತು ನಡೀತಾ ಇದಾವೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸು, ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದಂತೆ ನಡೀತಾ ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ಒಂದು ವಿಚಾರವನ್ನಂದ್ರಿಗಿನ ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡೋಂಥ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡೋಂಥ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ ಅವ್ರು ಏನನ್ನ ನೋವಾಗಿದ್ರಿಗಿನ, ಅವ್ರಿಗೇನ ಆಘಾತವಾಗಿದ್ರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ಲು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿದ್ದು ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾರಿಗೂ ಕೂಡ ಬೈ ಬೀಳೋದು ಅಗತ್ಯ ಇಲ್ಲ. ಆ ಕುಟುಂಬದ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಿಲ್ಲುತ್ತೆ. ನಿಲ್ಲೋದ್ರ ಜೊತೆಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ.
ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯವರ ಬಗ್ಗೆ, ಆ ಮಗಳು ಬಗ್ಗೆ ಈ ರೀತಿ ಅವ್ರಿಗೇನೋ ನೋವಾಗಿದ್ದರೆ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೀನಿ. ಯಾಕಂದ್ರೆ ಇವತ್ತು ಈ ಗಾಂಜಾ, ಡ್ರಗ್ಸು, ಇವತ್ತು ಆನ್ಲೈನ್ ಬೆಟ್ಟಿಂಗ್ಗಳು, ಆನ್ಲೈನ್ ಚಟುವಟಿಕೆಗಳು, ಇಸ್ಪೆಟ್ಟೆಲೆಗಳು, ಸಾಕಷ್ಟು ಓಸಿಗಳು, ಮಟಕಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲರೂ ಕೂಡ ಬಳ್ಳಾರಿಯಲ್ಲಿ ಭಯಭ್ರಾಂತರಾಗಿದ್ದಾರೆ. ಇವತ್ತು ನಾನು ಬಹಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಹೇಳಿದಿನಾಗಲಿ, ಯಾವುದೋ ರೀತಿಯಲ್ಲೂ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡಬೇಕು. ಆ ಮಗಳು ನನ್ನ ಮಗಳಿದ್ದಂತೆ. ನಾನು ಆ ಮಗಳಿಗೆ ಕೂಡ ಆ ಮಗಳನ್ನ ಆ ಪ್ರಸ್ತಾಪನೆ ಮಾಡಬಾರ್ದಾಯ್ತು, ಮಾಡಿದ್ದೀನಿ. ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂದೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ದೇನೆ, ಬೇರೆ ಉದ್ದೇಶ ಏನಿಲ್ಲ. ಹಂಗಾಗಿ ನಾನು ಪುರಾಣಗಳಲ್ಲಿ ನಾವು ಕೂಡ ಬಹಳಷ್ಟು ನೋಡಿದ್ವಿ. ಈ ಪುರಾಣದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ರಾಮಾಂಜನಾಚಾರ್ಯ ನೋಡಿದೀವಲ್ಲ, ರಾಮಾಂಜನಾಚಾರ್ಯ ಏನು ಹೇಳ್ತಾರ, ಓಂ ನಮೋ ನಾರಾಯಣ ಅನ್ನೋಂಥ ಶಬ್ದ ಬೀಜಾಕ್ಷರವನ್ನು ಅವ್ರ ಗುರುಗಳು ರಾಮಾಂಜನಾಚಾರ್ಯಗೆ ಕಿವಲ್ಲಿ ಹೇಳೋದಂಥ ಟೈಮಲ್ಲಿ ಅವ್ರು ಬೋಧಿಸ್ತಾರ, ಯಾರಿಗೆ ಹೇಳಬಾರ್ದು ಅಂತೇಳಿ. ಅವರು ಆ ಬೀಜಾಕ್ಷರನ್ನು ಕೇಳಿದಂಥವ್ರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂದೇಳಿ ರಾಮಾಂಜನಾಚಾರ್ಯಗೆ ಹೇಳಿದಂಥ ಟೈಮಲ್ಲಿ ಕೂಡ ಓ ನಮೋ ನಾರಾಯಣ ಅನ್ನಂಥ ಬೀಜಾಕ್ಷರವನ್ನು ಅವರು ನಾನು ಸ್ವರ್ಗಕ್ಕೆ ನರಕಕ್ಕೆ ಹೋದ್ರೆ ಕೂಡ ಪರವಾಗಿಲ್ಲ ಅಂದೇಳಿ ಕೇಳಿದವರೆಲ್ಲ ಕೂಡ ಸ್ವರ್ಗಕ್ಕೆ ಹೋಗ್ತಾರ, ನೀವು ಹೇಳಿದ್ರು ನರಕಕ್ಕೆ ಹೋಗ್ತೀರಿ ಅಂದೇಳಿ ರಾಮಾಂಜನಾಚಾರ್ಯ ಅವ್ರ ಗುರುಗಳು ಹೇಳಿದಂಥ ಟೈಮಲ್ಲಿ ಕೂಡ ಆ ರಾಮಾಂಜನಾಚಾರ್ಯ ಏನು ಮಾಡ್ತಾರೆ, ಗೋಪುರದ ಮೇಲೆ ಏರಿ ಏನಂತ ಹೇಳ್ತಾರ, ಓಂ ನಮೋ ನಾರಾಯಣ ಅಂತೇಳಿ ಅವ್ರು ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಆ ರಾಮಾಂಜನಾಚಾರ್ಯ ಏನಕ್ಕೆ ಹೇಳ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನು ಕೇಳಿರೋಂಥ ವಿಚಾರ ಇಷ್ಟೇ, ಇವತ್ತು ನಾನು ಈ ಊರಿಗೆ ಒಳ್ಳೇದಾಗಬೇಕು. ಆ ಮಗಳು ವಿಚಾರವನ್ನು ಪ್ರಸ್ತಾಪನೆ ಮಾಡಿದಂಥ ಟೈಮಲ್ಲಿ ಈ ರೀತಿ ಅನೈತಿಕ ಡ್ರಗ್ಸು, ಗಾಂಜಾ, ಮಟಕ ಇವತ್ತು ಈ ನಮ್ಮ ನಗರಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಶಾಸಕರನ್ನು ತಗೊಳ್ಳಿ, ಮೊದಲನೇ ಶಾಸಕನ ಹಿಡ್ಕೊಂಡು ನಂತರ ಅನೇಕ ಮಂದಿ ಶಾಸಕರು ಕೂಡ ಇವತ್ತು ನಾನು ನಗರದಲ್ಲಿ ಶಾಸಕರಾದಂಥ ಟೈಮಲ್ಲಿ ಕೂಡ, ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರಾದಂಥ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಈ ಅನೈತಿಕ ಚಟುವಟಿಕೆಗಳು ಏನು ಆಗ್ತಾ ಇದೆ ಅಂತ ನೋಡಿ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಇಸ್ಪೇಟೆಲ್ಲ ಆಡ್ತಾ ಇದಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.